ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬೃಹತ್ ರ್ಯಾಲಿಯ ಸಿದ್ಧತೆ ನಡೆಯುತ್ತೆ. ಅದ್ದೂರಿಯಾಗಿ ರ್ಯಾಲಿ ಕೂಡ ಆಯಿತು. ಆ ರ್ಯಾಲಿಗೆ ಕಿಸಾನ್ ಮಹಾ ಚೌಪಾಲ್ ಅಂತ ಹೆಸರನ್ನು ಕೂಡ ಇಡಲಾಗುತ್ತೆ. ಈ ರ್ಯಾಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹಿಡಿದು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಸೇರಿದಂತೆ ಇಡೀ ರಾಜ್ಯದ ಎಲ್ಲ ಪ್ರಮುಖ ನಾಯಕರು ಭಾಗವಹಿಸಿದ್ರು. ಈ ನಡುವೆ ರ್ಯಾಲಿಯಲ್ಲಿ 3 ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ, ಪಕ್ಷದ ಹಿರಿಯ ನಾಯಕರ ಮುಂದೆಯೇ, ಅದರಲ್ಲೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಎದುರಿನಲ್ಲೇ ಕಾಂಗ್ರೆಸ್ ನಾಯಕರು ಕನಿಷ್ಠ ಶಿಸ್ತು ಕೂಡ ಇಲ್ದಂಗೆ ವರ್ತಿಸ್ತಾರೆ. ತಮ್ಮ ನಾಯಕರ ಮುಂದೆ ಆದರೂ ಕನಿಷ್ಠ ಪಕ್ಷ ಜಗಳ ಆಡಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಅಲ್ಲಿರಲಿಲ್ಲ. ಆಲ್ರೆಡಿ ಕಾಂಗ್ರೆಸ್ ಪಕ್ಷ ಇವತ್ತು ಹರಿದು ಹಂಚೋಗ್ತಾ ಇದೆ. ದಶಕಗಳಿಂದ ಕಾಂಗ್ರೆಸ್ನಲ್ಲಿದ್ದಂತಹ ನಾಯಕರು ಕೂಡ ಪಕ್ಷ ಬಿಟ್ಟು ಹೊರಗೆ ಬಂದು ಪಕ್ಷದ ಬಂಡವಾಳ ಬಯಲು ಮಾಡ್ತಾ ಇದ್ದಾರೆ. ಇದರ ನಡುವೆ ಒಂದು ವೇದಿಕೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ನಿಲ್ಲುವಷ್ಟು ಆತ್ಮೀಯತೆಯೂ ಕೂಡ ಉಳಿದಿಲ್ವೇ ಅನ್ನೋ ಪ್ರಶ್ನೆಗಳೀಗ ಹೇಳ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿ ನಡೆದಿರುವಂತಹ ಒಂದು ಘಟನೆ. ಆ ಚಿತ್ರ ಏನಾಗಿತ್ತು ಮತ್ತು ಹತಾಶೆ, ಆಕ್ರೋಶ ಹೇಗಿರುತ್ತೆ ಅನ್ನೋದನ್ನು ನೀವೇ ನೋಡಿ. ಕಾಂಗ್ರೆಸ್ ಕಾರ್ಯಕರ್ತರ ಅರೆಬೆತ್ತಲೆ ಪ್ರದರ್ಶನವನ್ನು ನೋಡಿ ಬಬ್ಬರ್ ಶೇರ್, ಗಂಡು ಸಿಂಹ ಅಂತ ಕರೆಯುವ ರಾಹುಲ್ ಗಾಂಧಿ ಅವರು ಅದೇ ಕಾಂಗ್ರೆಸ್ ಧ್ವಜವನ್ನು ಇವತ್ತು ಎಸಿತಾರೆ. ಹೀಗೆ ಎಸೆಯುವಾಗ ನಾಚಿಕೆ ಕೂಡ ಆಗಲಿಲ್ವಾ? ನೋಡಿ, ಬೇರೆಯವರಿಗೆ ಗೌರವ ಕೊಡದಿದ್ರೂ ಪರವಾಗಿರಲಿಲ್ಲ, ದೇಶದ ಬಗ್ಗೆ ಗೌರವ ಅಂತೂ ಇಲ್ಲ ಬಿಡಿ. ಆದರೆ ಯಾವ ಪಕ್ಷದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೋ ಆ ಪಕ್ಷಕ್ಕಾದರೂ ಗೌರವ ಕೊಡಬೇಕಲ್ವೇ? ಯಾವುದೇ BJP ಕಾರ್ಯಕರ್ತ ತನ್ನ ಚುನಾವಣಾ ಲಾಂಛನವನ್ನು ಅಥವಾ ಪಕ್ಷದ ಧ್ವಜವನ್ನು ಹೀಗೆ ಎಸೆಯೋದನ್ನು ನಾವು ಯಾವತ್ತೂ ನೋಡಿಲ್ಲ. ಆದರೆ ಇಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರ ಪಕ್ಷದ ಧ್ವಜವನ್ನು ಮುದ್ದೆ ಮಾಡಿ ಬಿಸಾಡ್ತಾರೆ. ಈಗ ಮೊದಲ ವಿಡಿಯೋದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಡಿಯೋ ಆಗಿದ್ದು, ಇದರಲ್ಲಿ ರಾಹುಲ್ ಗಾಂಧಿ ಕೂಡ ಕಾಣಿಸ್ಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಈ ಸಂಪೂರ್ಣ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ನಾಯಕರು ಒಬ್ಬರ ಮೇಲೊಬ್ಬರು ಬೀಳ್ತಾ ಇರೋದು, ಪರಸ್ಪರ ತಳ್ಳಾಡ್ಕೊಳ್ತಾ ಇರೋದನ್ನು ನೀವು ಗಮನಿಸಬಹುದು. ಅಲ್ಲಿನ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿಯನ್ನು ನಿಭಾಯಿಸದಿದ್ರೆ ಬಹುಶಃ ಅಲ್ಲಿ ಕಾಲ್ ತುಳಿತ ಅಥವಾ ಪರಸ್ಪರ ಹೊಡೆದಾಟ ನಡೆಯುವ ಸಾಧ್ಯತೆ ಕೂಡ ಇತ್ತು. ಯಾಕಂದರೆ ಅಲ್ಲಿ ಎಲ್ರಿಗೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಿತ್ತು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಹೋಗುವ ಅವಕಾಶ ಯಾರಿಗೆ ಸಿಗುತ್ತೆ ಅಂದರೆ, ಯಾರು ಒಂದು ಕುಟುಂಬದ ಸಂಪೂರ್ಣ ಗುಲಾಮಗಿರಿಯನ್ನು ಮಾಡ್ತಾರೋ, ಯಾರು ಒಂದು ಕುಟುಂಬವನ್ನು ಅತಿಯಾದ ಚಮಚಾಗಿರಿ ಮಾಡ್ತಾರೋ ಅವ್ರಿಗೆ ಮಾತ್ರ ರಾಹುಲ್ ಗಾಂಧಿಯವರೊಂದಿಗೆ ಅಥವಾ ಪಕ್ಷದ ಅಧ್ಯಕ್ಷರೊಂದಿಗೆ ಫೋಟೋ ತೆಗೆಸಿಕೊಳ್ಳುವ ಅಥವಾ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಅವಕಾಶ ಸಿಗುತ್ತೆ. ಮಧ್ಯಪ್ರದೇಶದ ಭೂಪಾಲ್ನಲ್ಲಿಯೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದ್ದು. ಜಿತು ಪಟ್ವಾರಿ ಅವರು ರಾಹುಲ್ ಗಾಂಧಿಯವರ ಹತ್ತಿರ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಪ್ರದೇಶಾಧ್ಯಕ್ಷರಾಗಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯವರ ಹಳೆಯ ಆಪ್ತರು ಕೂಡ ಹೌದು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಮುಳುಗಿದ ನಂತರ ಯಾವುದೇ ಮುಖವೂ ಕೂಡ ಮುಂದೆ ಬರೋದಕ್ಕೆ ಸಿದ್ಧವಿಲ್ಲದೆ ಇದ್ದಾಗ ಅಲ್ಲಿ ಜಿತು ಪಟ್ವಾರಿ ಅವರನ್ನು ಬಲಿಕ ಬಕ್ರ ಮಾಡಲಾಗುತ್ತೆ. ಸೋಲಿನ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ಅವರನ್ನು ಮುಂದೆ ತರಲಾಗಿತ್ತು. ಜಿತು ಪಟ್ವಾರಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಅವರ ಹಿಂದೆ ಎಲ್ಲ ನಾಯಕರು ಮುಂದೆ ಬರೋದಕ್ಕೆ ಪರಸ್ಪರ ತಳ್ಳಾಟ ಮಾಡ್ತಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಾಗ ಇಡೀ ದೇಶವನ್ನು ಒಂದುಗೂಡಿಸುವ ಮಾತುಗಳನ್ನಾಡುವಂತಹ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ನಡೆಸಿದವರು, ಜೊತೆಗೆ ದೇಶದಲ್ಲಿ ಶಿಸ್ತಿನ ಬಗ್ಗೆ ಮಾತನಾಡೋರಿಗೆ ಕನಿಷ್ಠ ತಮ್ಮ ಪಕ್ಷದ ರ್ಯಾಲಿಯ ವೇದಿಕೆಯ ಮೇಲೆ ಒಗ್ಗಟ್ಟಿನಿಂದ ಇರೋದು ಹೇಗೆ, ಶಿಸ್ತನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದು ಸಾಧ್ಯವಾಗಲಿಲ್ವೇ?
ಇದೆಲ್ಲ ಯಾಕೆ ನಡೀತಿದೆ ಅಂದರೆ ಇಡೀ ವಿರೋಧ ಪಕ್ಷದ ಒಕ್ಕೂಟವೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಹಿರಂಗವಾಗಿ ಇವತ್ತು ತಿರುಗಿಬಿದ್ದಿದೆ. TMC ಆಗಿರಲಿ, RJD ಆಗಿರಲಿ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಆಗಿರಲಿ, ಅಥವಾ ಫಾರೂಕ್ ಅಬ್ದುಲ್ಲಾ ಅವರ ಪಕ್ಷವೇ ಆಗಿರಲಿ, ಜೊತೆಗೆ DMK ಆಗಿರಲಿ, ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇವತ್ತು, ಒಂದು ವೇಳೆ ಇವ್ರು ನಮ್ಮೊಂದಿಗೆ ವಿರೋಧ ಪಕ್ಷದಲ್ಲಿದ್ದರೆ ನಾವು ಜೀವನ ಪರ್ಯಂತ ವಿರೋಧ ಪಕ್ಷದಲ್ಲೇ ಉಳಿಬೇಕಾಗುತ್ತೆ ಅಂತ. ವೇದಿಕೆಯ ಮೇಲೆ ಕಾಂಗ್ರೆಸ್ನ ಸ್ಥಿತಿ ಹೇಗಿತ್ತಂದರೆ ಅಲ್ಲಿ ಕಾಲು ತುಳಿತದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ ಜನರನ್ನು $200 ಕೊಟ್ಟು ಕರೆಸ್ಕೊಳ್ಳಲಾಗಿತ್ತು. ಆದರೂ ಅವ್ರು ಸರಿಯಾಗಿ ಬರೋದಕ್ಕಾಗಲಿಲ್ಲ. ರಾಹುಲ್ ಗಾಂಧಿ ಅವರು ಟ್ರಂಪ್ ಅವರ ಕಥೆಯನ್ನು ಹೇಳ್ತಾ ಟ್ರೇಡ್ ಡೀಲ್ ಸವಾಲನ್ನು ಹಾಕ್ತಾ ಇದ್ದಾರೆ. 4 ತಿಂಗಳ ಹಿಂದೆ ಇದೇ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿಯವರ ವಿಫಲತೆಯಿಂದಾಗಿ ಟ್ರೇಡ್ ಡೀಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಟ್ರೇಡ್ ಡೀಲ್ ಆದಮೇಲೆ ಅದನ್ನು ಹಿಂಪಡೀರಿ ಅಂತಿದ್ದಾರೆ. ಮಳೆಗಾಲದ ಕಪ್ಪೆಯಂತೆ ನಿರಂತರವಾಗಿ ನಿಲುವನ್ನು ಬದಲಾಯಿಸುವಂತಹ ವಿರೋಧ ಪಕ್ಷದ ನಾಯಕನನ್ನು ನಾವು ಮೊದಲ ಬಾರಿ ಇವತ್ತು ನೋಡ್ತಾ ಇದ್ದೇವೆ. 2ನೇ ವಿಡಿಯೋದಲ್ಲಿ ಕಾಂಗ್ರೆಸ್ ಪಕ್ಷದ ದಮನೀಯ ಸ್ಥಿತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಸದ್ಯದ ಪರಿಸ್ಥಿತಿಯನ್ನು ನೀವು ಕೇಳಿದ್ರೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಕ್ಷದ 83 ವರ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇತ್ತೀಚೆಗೆ ಹೃದಯ ಚಿಕಿತ್ಸೆ ಆಗುತ್ತೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಅವರು ಜೋರಾಗಿ ಕಿರ್ಚುತ್ತಾ ನನಗೆ ಹಾರ್ಟ್ ಆಪರೇಷನ್ ಆಗಿದೆ, ಆದರೂ ನಾನು ಇಲ್ಲಿದ್ದೇನೆ ಅಂತ ಹೇಳ್ಕೊಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡೋದಕ್ಕೆ ನಿಂತಾಗ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಮಾತನ್ನೇ ಕೇಳೋದಿಲ್ಲ. ಅಲ್ಲಿ ನೆರೆದಿದ್ದ ಜನಸಮೂಹ ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಅಂತಹ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಮಾತಾಡೋದಕ್ಕೆ ನಿಂತಿದ್ದೇನೆ, ದಯವಿಟ್ಟು ನನ್ನ ಮಾತನ್ನು ಕೇಳಿ ಅಂತ ಅಂಗಲಾಚಬೇಕಾದ ಸ್ಥಿತಿ ಬಂದಿತ್ತು. ಯಾವ ಪಕ್ಷದ ಅಧ್ಯಕ್ಷರ ಮತ್ತು ನಾಯಕರ ಸ್ಥಿತಿ ಹೀಗಿದೆಯೋ ಅಂದರೆ ಅವರ ಸ್ವಂತ ಕಾರ್ಯಕರ್ತರೆ ಅವರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ವೋ ಅಂಥವರು ದೇಶವನ್ನು ಆಳೋದಾದರೂ ಹೇಗೆ? ರಾಜಕೀಯದಲ್ಲಿ ಗೆಲುವು ತುಂಬ ಇಂಪಾರ್ಟೆಂಟು. ಯಾವಾಗ ನೀವು ರಾಜಕೀಯದಲ್ಲಿ ಗೆಲ್ಲೋದನ್ನು ನಿಲ್ಲಿಸ್ತೀರೋ ಆಗ ನಿಮ್ಮ ಸ್ವಂತ ಪಕ್ಷದ ಕಾರ್ಯಕರ್ತರೆ ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನ ಪಡೋ ಹಾಗಾಗುತ್ತೆ. ಕಾಂಗ್ರೆಸ್ನಲ್ಲೀಗ ಆಗ್ತಾ ಇರೋದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಾಳೆ ನಮಗೆ ಗೆಲುವು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಆದರೆ ಚುನಾವಣೆಯಿಂದ ಚುನಾವಣೆಗೆ ಅವರಿಗೆ ಸೋಲೆ ಎದುರಾದಾಗ ಅವರು ತಮ್ಮ ಅಧ್ಯಕ್ಷರ ಮಾತನ್ನಾಗಲಿ ಅಥವಾ ಇತರ ನಾಯಕರ ಮಾತನ್ನಾಗಲಿ ಕೇಳೋದಿಲ್ಲ. ಪಕ್ಷದಲ್ಲಿ ಸಂಪೂರ್ಣವಾಗಿ ಒಡಕು ಉಂಟಾಗುತ್ತೆ. ಈಗ ಇವರನ್ನ ಬಬ್ಬರ್ ಶೇರ್ ಅಂತ ಕರೆದು ಉತ್ಸಾಹ ತುಂಬುವ ಪ್ರಯತ್ನ ನಡೀತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಆಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಪ್ರತಿ ಜಿಲ್ಲಾಧ್ಯಕ್ಷರಿಗೆ ನೇರವಾಗಿ ನನ್ನ ಮನೆಗೆ ಬರುವ ಅಧಿಕಾರ ನೀಡ್ತೇನೆ ಅಂತ ಹೇಳಿದರು. ಆದರೆ ಭೂಪೇನ್ ಬೋರಾ ಅವರು ಹೇಳೋ ಪ್ರಕಾರ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ತಿಂಗಳಿಂದ ಪ್ರಯತ್ನ ಪಡ್ತಿದ್ರು, ಯಾವುದೇ ಪ್ರತಿಕ್ರಿಯೆ ಬಂದಿಲ್ವಂತೆ. ಇದು ಅವರ ಮಾತು ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸ. ಇಂತಹ ರ್ಯಾಲಿಗಳು ನಡೆದಾಗ ಇವರ ಆಂತರಿಕ ವಿಚಾರಗಳು ಬಹಿರಂಗವಾಗಿ ಹೊರಗೆ ಬರುತ್ತೆ. ಇನ್ನು 3ನೇ ವಿಡಿಯೋದಲ್ಲಿ ಖರ್ಗೆ ಸಾಹೇಬರ ಅನಿವಾರ್ಯತೆಯನ್ನು ನೋಡಿ. जितने भी हमारे लोग आज जो काम कर रहे हैं, मैं खास करके हमारे यूथ कांग्रेस के नेताओं को, युवकों को बधाई देता हूं. उन्होंने डटकर मोदी के सामने जाकर उनके फंक्शन में जाकर ये बता दिया. ಭಾರತ ಮಂಟಪದಲ್ಲಿ ಅರೆಬೆತ್ತಲೆ ಪ್ರದರ್ಶನ ನೀಡಿದ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಖರ್ಗೆ ಅವರಿವತ್ತು ಅಭಿನಂದಿಸ್ತಾ ಇದ್ದಾರೆ. ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ, ನೀವು ಹೋಗಿ ನರೇಂದ್ರ ಮೋದಿಯವರನ್ನು ಅವಮಾನ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಖರ್ಗೆ ಸಾಹೇಬ್ರೆ, ಇದರಿಂದ ನರೇಂದ್ರ ಮೋದಿಯವರಿಗಾಗಲಿ ಅಥವಾ ದೇಶಕ್ಕಾಗಲಿ ಯಾವುದೇ ಅವಮಾನ ಆಗಿಲ್ಲ. ಇದರಿಂದ ಏನಾದರೂ ಅವಮಾನ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಿಮ್ಮ ನಾಯಕ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ. ಈ ದೇಶದಲ್ಲಿ 65 ವರ್ಷಗಳ ಕಾಲ ಅಧಿಕಾರ ಅನುಭವಿಸಿದ ಕುಟುಂಬ ಕೇವಲ 12 ವರ್ಷಗಳ ಕಾಲ ಅಧಿಕಾರದಿಂದ ದೂರ ಉಳಿದಿದ್ದಕ್ಕೆ ಇಷ್ಟೊಂದು ಹತಾಶೆ. ಹಾಗಾದ್ರೆ ವೀಕ್ಷಕರ, ಈ 3 ವಿಡಿಯೋಗಳು ಕಾಂಗ್ರೆಸ್ ಪಕ್ಷದ ಆಂತರಿಕ ಆಕ್ರೋಶ, ಕಲಹ ಮತ್ತು ಪಕ್ಷದ ಒಳಗಿನ ಶಿಸ್ತುಹೀನತೆಗೆ ಜೀವಂತ ಸಾಕ್ಷಿ. ಏನಂತೀರಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.